ಬನ್ನಿ ಬನ್ನಿ, ಇವತ್ತೊಂದು ಹಳೇ ಕಾಲದ ಸ್ವೀಟ್ ಮಾಡೋಣ. ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಕಾಯಿ ಕಡುಬು ಮಾಡೋಕ್ಕೆ. ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಈಗ ಮೊದಲಿಗೆ ಬೆಲ್ಲನ ಕರಗಿಸ್ಕೊಳ್ಳೋಣ. ಪಾಕ ಬರೋದೇನು ಬೇಡ. ಬೆಲ್ಲ ಕರಗಿಸಿ ಅದನ್ನು ಸೋಸ್ಕೊಂಡ್ರೆ ಆಯಿತು. ಅದರಲ್ಲಿರೋ ಕಸ ಏನಾದ್ರು ಇದ್ದರೆ ಅದು ಹೊಟ್ಟೋಗುತ್ತೆ ಅಂತ. ನೋಡಿ, ನಾನೀಗ ಬೆಲ್ಲ ಕರಗಿಸಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಕರಗಿರೋದು ಸೋಸಿದ್ದೀನಿ. ನಾವಿವತ್ತು ಏನು ಮಾಡ್ತಾಯಿದ್ದೀವಿ, ನಾವಿವತ್ತು ಕಾಯಿ ಕಡುಬು ಮಾಡ್ತಾಯಿದ್ದೀವಿ. ಇದು ಅಜ್ಜಿ ಕಾಲದ ತಿಂಡಿ, ತುಂಬ ಟ್ರೆಡಿಷ್ನಲ್ ರೆಸಿಪಿ, ತುಂಬ ಲೈಟಾಗಿರುತ್ತೆ. ಸಕ್ಕರೆ ತಿಂದೇ ಇರೋರಿಗಂತೂ ಹೇಳಿ ಮಾಡಿಸಿದ ಸ್ವೀಟು. ನೋಡಿ, ನಾ ಕರಗಿಸಿರೋ ಎಷ್ಟು ಬೆಲ್ಲ ತೊಗೊಂಡಿದ್ದೀವಲ್ವ, ನೀವು ಚಿಕ್ಕ ಲೋಟದಲ್ಲಿ 1 ಲೋಟ ಬೆಲ್ಲ ತೊಗೊಂಡ್ರೆ ಅದಕ್ಕೆ 2 ಲೋಟ ಕಾಯಿ ತುರಿ ಹಾಕ್ಕೊಳ್ಳಿ. ಅದನ್ನು ಹೂರಣ ಮಾಡಿಕೊಂಡ್ರೆ ಆಯಿತು. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದು ಕರಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬೆಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡು ಅದು ಕರಗಿದ ಮೇಲೆ ನಾವು ತೊಗೊಂಡಿರೋ ಕಾಯಿ ತುರಿನ ಅದಕ್ಕೆ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಮಿಕ್ಸ್ ಮಾಡಿಕೊಂಡು ಅದನ್ನು ಮಗಚ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ನೀರು ಹಿಂಗಿದ್ರೆ ಸಾಕು. ನೋಡಿ, ನೀರು ಹಿಂಗಿದೆ. ನಾನಿವಾಗ ಬಾಳೆ ಎಲೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆನ ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಹರಿದು ಹೋಗುತ್ತೆ. ಬಾಳೆ ಎಲೆ ಬಿಸಿ ಮಾಡಿ ಅದನ್ನು ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ನಾನಿವಾಗ ಒಂದು ಪಾತ್ರೆ ಒಳಗೆ 1.5 ಲೋಟ ಆದಷ್ಟು ನೀರು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. 1.5 ಲೋಟ ನೀರಿಗೆ 1 ಲೋಟ ಅಕ್ಕಿ ಹಿಟ್ಟು. ನಾವು ಅಂಗಡಿಯಿಂದ ತಂದಿರೋ ಹಿಟ್ಟಾದರೆ ಅದು 1 ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟ ನೀರು ಹಿಡಿಸುತ್ತೆ. ನಾವು ಇದನ್ನು ಮನೆಯಲ್ಲಿ ಮಿಲ್ಲಿಗೆ ಕೊಟ್ಬಿಟ್ಟು ಮಾಡಿಸಿರೋದು. ಹಾಗಾಗಿ 1 ಲೋಟ ಅಕ್ಕಿ ಹಿಟ್ಟಿಗೆ 1.5 ಲೋಟ ನೀರು ಹಾಕಿದ್ದೀನಿ. ಅದಕ್ಕೊಂದು ಚಿಟಿಕೆ ಉಪ್ಪು, 1 ಚಮಚದಷ್ಟು ತುಪ್ಪ, ಇದಿಷ್ಟು ಹಾಕಿ ಕಾಯಕ್ಕಿಡೋಣ. ಇದು ಕುದ್ಮೇಲೆ 1 ಲೋಟ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, 1 ಲೋಟ ಅಕ್ಕಿ ಹಿಟ್ಟು ಸೇರಿಸಿ ಅದನ್ನು ಮಗಚ್ಕೊಳ್ಳೋಣ. ನೀಟಾಗಿ ಆ ನೀರೆಲ್ಲ ಹೀರ್ಕೊಳ್ಳುತ್ತೆ. ನೀರು ಹೀರ್ಕೊಂಡ್ಮೇಲೆ ಅದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ನೀರೆಲ್ಲ ಹೀರ್ತದೋ ನೀಟಾಗಿ ಪ್ರೆಸ್ ಮಾಡಿ ಅದನ್ನು ನಾದಿದ್ಮೇಲೆ ಗಂಟು ಪೂರ್ತಿ ಹೊಟ್ಟೋಗುತ್ತೆ. ಗಂಟೇನಾದ್ರು ಇದ್ದರೂ ಹೊಟ್ಟೋಗುತ್ತೆ. ನಾನು ನೀಟಾಗಿ ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಗುತ್ತೆ. ಅದು ನೀರೆಲ್ಲ ಪೂರ್ತಿ ಹೀರ್ಕೊಂಡು ಹಿಟ್ಟು. ನೋಡಿ, ಹೀಗೆ ಬರುತ್ತೆ. ಈಗ ಎಲ್ಲದನ್ನು ಒಂದು ಪ್ಲೇಟಿಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ತಣ್ಣಗಿರೋ ಪ್ಲೇಟಿಗೆ ಹಾಕ್ಕೊಂಡ್ರೆ ನಾದಕ್ಕೆ ಬೇಗ ಈಸಿ ಆಗುತ್ತೆ ಅಂತ. ನೋಡಿ, ನಾನು ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ನಾದ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ನಾದ್ಕೋಬೇಕು. ಇದಕ್ಕೆ ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಕಡುಬು. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರಿಗೂ ತುಂಬ ಚೆನ್ನಾಗಾಗುತ್ತೆ ಸ್ವೀಟು. ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂಥೇಳಿ. ನೋಡಿ, ಹೀಗೆ ಉಂಡೆ ಮಾಡ್ಕೊಳ್ಬೇಕು. ಬರ್ಫಿ, ಹಲ್ವಾ ಅದನ್ನೆಲ್ಲ ಯಾವಾಗಲೂ ತಿಂತಾನೆ ಇರ್ತೀರ. ಇದನ್ನ ಒಂದ್ಸರಿ ಟ್ರೈ ಮಾಡಿ. ಅದೆಲ್ಲದಕ್ಕಿಂತನೂ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಟ್ ಅನಿಸುತ್ತೆ. ಸಕ್ಕರೆ ತಿಂದೇ ಇರೋರಿಗೂ ಆರಾಮಾಗುತ್ತೆ. ಆದಷ್ಟು ಬೆಲ್ಲದಿಂದ ಬಳಸಿ ಮಾಡಿರೋ ಸ್ವೀಟನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಹೆಲ್ತ್ಗೂ ಒಳ್ಳೆಯದು ಸಕ್ಕರೆಗೆ ಹೋಲಿಸಿದ್ರೆ ಅಂಥೇಳಿ. ತುಂಬ ಲೈಟಾಗೂ ಇರುತ್ತೆ. ನೋಡಿ, ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಸ್ಟೀಮರಲ್ಲಿ ಬಿಸಿಗಿಟ್ಟಿದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಇಲ್ಲ ಅಂತಂದರೆ ನೀವು ಅನ್ನ ಮಾಡೋ ಕುಕ್ಕರಲ್ಲಿ ಕೂಡ ಅನ್ನದ ಪಾತ್ರೆ ಇಟ್ಬಿಟ್ಟು ನೀರಿಟ್ಕೊಂಡು ಬಿಸಿಯಾಗಿ ಇಟ್ಕೊಬೋದು. ನೋಡಿ, ಒಂದು ಚಿಕ್ಕ ಬಾಳೆ ಎಲೆ ಪೀಸ್ಗೆ ಅದನ್ನು ಉಂಡೆ ಇಟ್ಕೊಂಡು ಅದ್ರ ಮೇಲೆ ಒಂದು ಕವರ್ ಇಟ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಕವರ್ ಶೀಟ್ ಕಟ್ ಮಾಡಿರೋದೇ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಆ ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡಿ ಒಂದು ರೌಂಡ್ ಆಗೋ ಥರ ಪ್ರೆಸ್ ಮಾಡಿದ್ರೆ ಆಯಿತು.
ನೋಡಿ ಅದ್ರ ಮೇಲೆ ಹೀಗೆ ಕವರ್ ಇಟ್ಬಿಟ್ಟು ಉಂಡೆ ಮೇಲೆ ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡಿ ತೆಕ್ಕೊಳ್ಳೋಣ. ನೋಡಿ ಹೀಗೆ ಪ್ರೆಸ್ ಮಾಡಿ ತೆಕ್ಕೊಂಡ್ರೆ ಅದೊಂದು ರೌಂಡ್ ಶೇಪಲ್ಲಿ ಬಂದಿರುತ್ತೆ. ಈಗ ನಾವು ಏನು ಹೂರಣ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೂರಣನ ಮಧ್ಯ ಇಟ್ಬಿಟ್ಟು ಮುಚ್ಚಿದ್ರೆ ಆಯಿತು. ಹೀಗೆ ಹೂರಣನ ಮಧ್ಯೆ ಇಟ್ಟು ಬಾಳೆ ಎಲೆ ಮುಚ್ಚಿ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ, ತುಂಬ ಜೋರಾಗಿ ಮಾಡಬೇಡಿ, ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ನಾವು ಸ್ಟೀಮರಲ್ಲಿ ಕಾಯಕ್ಕೆ ಇಟ್ಟಿದ್ದೀವಲ್ಲ ನೀರು, ಆ ಸ್ಟೀಮರಲ್ಲಿ ಇಡೋಣ. ನೋಡಿ ಹೀಗೆ ಬರುತ್ತೆ. ಈಗ ಹೊರಗಡೆ ಮೋಮೋಸ್ ಎಲ್ಲ ತಿಂತೀರಲ್ವಾ, ಅದೆಲ್ಲ ಮೈದಾ ಹಿಟ್ಟಲ್ಲಿ ಮಾಡಿರ್ತಾರೆ. ಇದು ನೋಡಿ ಹೆಲ್ದಿ ಅಕ್ಕಿ ಹಿಟ್ಟಲ್ಲಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಖಾರ ವರ್ಷನ್ ಕೂಡ ಮಾಡ್ತಾರೆ, ನಾನು ಅದನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಇದನ್ನು 1/4 ಗಂಟೆ ಸ್ಟೀಮ್ ಮಾಡಿದ್ರೆ ಬಿಸಿ ಬಿಸಿ ಆಗಿರೋ ಸಿಹಿ ಕಡುಬು ರೆಡಿ ಆಗುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ನೋಡಿ 1/4 ಗಂಟೆ ಆಗಿದೆ ನಾ ಸ್ಟೀಮಿಗಿಟ್ಟು. ಬಾಳೆ ಎಲೆ ಘಮದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಹೇಗೆ ಬಂದಿದೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.